ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹದ ಒಂದು ರಾಶಿ ಬದಲಾವಣೆ ಆಯಿತು. ಶನಿ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಇದೇ 2025 ಜುಲೈ ತಿಂಗಳಿನಲ್ಲಿ 13ನೇ ತಾರೀಕಿನಿಂದ ನವೆಂಬರ್ ಅಂದರೆ 2025 ನವೆಂಬರ್ 28ನೇ ತಾರೀಕಿನ ತನಕ ಸರಿಸುಮಾರು 138 ದಿನಗಳ ಕಾಲ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಏನು ಈ 138 ದಿನಗಳ ಕಾಲ ವಕ್ರಿಯಾಗಿ ಶನಿ ಏನು ಸಂಚಾರ ಮಾಡ್ತಾ ಇದ್ದಾರೆ ಮೀನರಾಶಿಯಲ್ಲಿ, ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಈ 12ನೇ ಮನೆಯಲ್ಲಿ ವಕ್ರಿ ಶನಿಯಿಂದ ಯಾವ ತರಹದ ಫಲಿತಾಂಶಗಳು ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಬರುತ್ತೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ಯಾವಾಗ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ 12ನೇ ಮನೆಯಲ್ಲಿ ಶನಿ ಬಂದು ಕುತ್ಕೊಂಡಾಗ ಇಲ್ಲಿ ತನಕ ಅಂದರೆ ಜುಲೈ 13ನೇ ತಾರೀಕಿನ ತನಕ ಏನೇನು ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ, ಜುಲೈ 13ನೇ ತಾರೀಕಿನಿಂದ ನವೆಂಬರ್ 28ನೇ ತಾರೀಕಿನವರೆಗೂ ಏನೆಲ್ಲ ನಿಮಗೆ ಸ್ವಲ್ಪ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೋಡಿ, ಒಂದು ಕಿವಿ ಮಾತು, ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಲಕ್ಷಾನುಗಟ್ಟಲೆ ಇರ್ತಾರೆ. ಈ ಲಕ್ಷಾನುಗಟ್ಟಲೆ ಜನರಿಗೆ ನಾನೀಗ ಏನು ಹೇಳ್ತಾ ಇದ್ದೀನೋ ಅವ್ರಿಗೆಲ್ಲರಿಗೂ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಅವರ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ. ಈ ಸಮಯದಲ್ಲಿ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಸಾಡೆ ಸತಿ ಶನಿ ನಡೀತಾ ಇದೆ. ಒಂದು ಗೋಚಾರದಲ್ಲಿ ಸಾಡೆ ಸತಿ ಶನಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಕೂಡ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ನಡೀತಾ ಇದ್ರೆ ಇನ್ನೂ ಕಷ್ಟ ಇರುತ್ತೆ. ಇದು ಈ ಥರ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು ಅಂತಲೇ ನಾನು ನಿಮಗೆ ಆದಷ್ಟು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ. ಮತ್ತು ದಶಾಭುಕ್ತಿ ಮತ್ತು ಆಮೇಲೆ ಇನ್ನೊಂದು ಎರಡನೇದೇನಪ್ಪ ಅಂದರೆ ಅಷ್ಟಕವರ್ಗ ಬಿಂದುಗಳು. ನಮಗೆ ಶನಿಯಿಂದ ಪೂರ್ತಿ ಅಶುಭ ಫಲಿತಾಂಶಗಳು ಸಿಗುತ್ತೋ ಅಥವಾ ಸ್ವಲ್ಪ ನಮಗೆ ಅಶುಭ ಫಲಿತಾಂಶಗಳು ಕೊಟ್ಟರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಅವರೇ ಮಾರ್ಗ ತೋರಿಸ್ತಾರೆ. ಇದು ಯಾವ ಥರ ಅಂದರೆ ಅಷ್ಟಕವರ್ಗ ಬಿಂದುಗಳು ಅಂತ ನಾವು ಕರಿತೀವಿ. ಈಗ ಮೀನರಾಶಿಯಲ್ಲಿ ನಿಮಗೆ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ 12ನೇ ಮನೆಯಲ್ಲಿ ಶನಿ ಬಂದಿದ್ದಾರೆ. ಅಲ್ಲಿ ಅಷ್ಟಕವರ್ಗ ಬಿಂದುಗಳ ತನಕ ನೋಡಿ, ಯಾರ ಜಾತಕದಲ್ಲಿ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 0, 1, 2, 3 ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಆ ಪ್ಲಾನೆಟ್ ತುಂಬ ವೀಕ್ ಇದೆ ಅಂತ ಅರ್ಥ 12ನೇ ಮನೆಯಲ್ಲಿ. ನಿಮಗೆ ಸ್ವಲ್ಪ ಸಾಡೆ ಸಾತಿ ಶನಿ ಎಫೆಕ್ಟ್ ಅನ್ನೋದು ಜಾಸ್ತಿ ಇರುತ್ತೆ, ಸ್ವಲ್ಪ ಅಶುಭ ಫಲಿತಾಂಶಗಳು ಅಂತ ತಿಳ್ಕೊಬೋದು. 4, 5 ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಅಶುಭ ಫಲಿತಾಂಶಗಳು ಕೊಡ್ತಾ ಇದ್ರೂ ಕೂಡ ಅದನ್ನು ತಡ್ಕೊಳೋ ಶಕ್ತಿ, ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಅವರು ಮಾರ್ಗ ತೋರಿಸ್ತಾರೆ ಅಂತ ಅರ್ಥ. 6, 7, 8 ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಮತ್ತಷ್ಟು ಶುಭ ಫಲಿತಾಂಶಗಳು ಹೋಗಬೇಕಾದ್ರೆ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅರ್ಥ. ಅವರಿಗೆ ಜಾಬು ನೋಡಿ, 12ನೇ ಮನೆಗೆ 6, 7, 8 ಬಿಂದುಗಳು ಕೊಟ್ಟಿದ್ದ ಅಥವಾ 4, 5 ಬಿಂದುಗಳು ಕೊಟ್ಟಿದ್ರು ಅಂತ ಇಟ್ಕೊಳ್ಳೋಣ. ಕೆಲಸ ಕಳ್ಕೊಳೋದಿಲ್ಲ, ಬಟ್ ಕೆಲಸದಲ್ಲಿ ಟೆನ್ಷನ್ ಕೊಡ್ತಾರೆ, ಕೆಲಸ ಕಳ್ಕೊಳೋದಿಲ್ಲ. ಅದೇ 0, 1, 2, 3 ಏನಾದರೂ ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಕೆಲಸ ಕಳ್ಕೋಬೇಕಾಗುತ್ತೆ ಅಥವಾ ನಾವೇ ಕೆಲಸ ಬಿಟ್ಟು ಬರ್ತೀವಿ. ಇದೆಲ್ಲನೂ ಇರುತ್ತೆ. ಅಷ್ಟಕವರ್ಗ ಬಿಂದುಗಳು ಮತ್ತು ದಶಾಭುಕ್ತಿ. ನಾನು ಇದನ್ನೆಲ್ಲ ಹೇಳಿದರೂ ಕೂಡ ಕೆಲವೊಬ್ಬರು ತುಂಬ ಅಂದರೆ ನನ್ನ ಒಂದು ವೀಡಿಯೋಸ್ಗೆ ನಾನು ಇಷ್ಟು ದಿನ ನಾನು ವೀಡಿಯೋಸ್ ಮಾಡ್ಕೊತ ಬರ್ತಾ ಇದ್ದೀನಿ ನನ್ನ ಚಾನಲಲ್ಲಿ 100ಕ್ಕೆ 95 ಭಾಗ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ, ನೆಗೆಟಿವ್ ಕಾಮೆಂಟ್ಸ್ ಬಂದಿಲ್ಲ. ಬಟ್ ಸ್ಟಿಲ್ ಕೆಲವೊಬ್ಬರು ಮಾತ್ರ ತುಂಬ ಒಂದು ನೆಗೆಟಿವ್ ಕಾಮೆಂಟ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನೋ ಒಂಥರ ಬೈದ್ಬಿಟ್ಟು ಅದನ್ನು ಹಂಗೆ ಡಿಲೀಟ್ ಮಾಡ್ತಾ ಇದ್ದೀರಾ. ನಾನು ಇಲ್ಲಿ ಬಂದಿರೋದು ನಿಮಗೆ ಎದುರಿಸಬೇಕು ಅಥವಾ ಇನ್ನೊಂದಕ್ಕೋಸ್ಕರ ಹೇಳ್ತಾ ಇಲ್ಲ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ಪರಿಹಾರಗಳು ಯಾವ ಥರ ಇರಬೇಕು, ನಾವು ಯಾವ ಥರ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಆದರೂ ಕೂಡ ನೀವು ನನ್ನನ್ನು ಈ ಥರ ಕಾಮೆಂಟ್ ರೂಪದಲ್ಲಿ ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಈಗ ಶನಿ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ 12ನೇ ಮನೆಗೆ ಬಂದರು ಮಾರ್ಚ್ ತಿಂಗಳಲ್ಲಿ. ಫಸ್ಟ್ ಆಫ್ ಆಲ್ 12ನೇ ಮನೆ ಅಂದರೆ ಏನು? 12ನೇ ಮನೆ ಅಂದರೆ ಏನು? ಹಿಡನ್ ಅಂದರೆ ನಮಗೆ ಗೊತ್ತಿಲ್ಲದ ವಿಚಾರಗಳು, ಅದು ಆಧ್ಯಾತ್ಮಿಕತೆ ಆಗಿರ್ಬೋದು. ಗೊತ್ತಿಲ್ಲದ ವಿಚಾರಗಳು ಅಂದರೆ ಕೆಲವೊಬ್ಬರಿಗೆ ನೋಡಿ ಸಡನ್ನಾಗಿ ಆಧ್ಯಾತ್ಮಿಕವಾಗಿ ಒಲವು ಬಂದ್ಬಿಡುತ್ತೆ. ವಯಸ್ಸಾದ್ಮೇಲೆ ಕೆಲವರಿಗೆ ಬರುತ್ತೆ, ಮಧ್ಯ ವಯಸ್ಸಿನಲ್ಲಿ ಬರುತ್ತೆ, ಅಥವಾ ಇನ್ನೂ ಚಿಕ್ಕವರಿದ್ದಾಗಲೇ ಆಧ್ಯಾತ್ಮಿಕ ವಿಚಾರದಲ್ಲಿ ಧರ್ಮದ ಬಗ್ಗೆ, ಒಂದು ಶಾಸ್ತ್ರದ ಬಗ್ಗೆ ಅಥವಾ ಒಂದು ದೇವತಾ ಕಾರ್ಯಗಳ ಬಗ್ಗೆ ಮನಸ್ಸು ಬರ್ತಾ ಹೋಗುತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕ ಸ್ಪಿರಿಚುವಲ್ ಆಗಿ ಒಂದು ತಪಸ್ಸು ಆಚರಿಸೋದು, ಮೌನವಾಗಿ ಧ್ಯಾನಗಳನ್ನು ಮಾಡ್ತಕ್ಕಂಥದ್ದು, ವ್ಯಾಯಾಮಗಳನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಕೂಡ 12ನೇ ಮನೆ ನಾವು ನೋಡ್ತೀವಿ. ಅದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆ ಗ್ರಹ ಯಾವ ಗ್ರಹ ಇರುತ್ತೋ ಆ ಗ್ರಹ 12ನೇ ಮನೆ ಅಂತಂದರೆ 12ನೇ ಮನೆಯಲ್ಲಿ ಕುಜ ಅಂತ ಗ್ರಹಗಳು ಇದ್ದು ಚಂದ್ರ ವೀಕ್ಷಣೆ ಇದ್ದಾಗ ಒಳ್ಳೆ ಡಾಕ್ಟರ್ಸ್ ಆಗ್ತಾರೆ. 6ನೇ ಮನೆ ಅಂದರೆ ಚಿಕ್ಕ ರೋಗಗಳು, ಜನರಲ್ ಫಿಸಿಷಿಯನ್ ಅಂತ ಕರಿತೀವಿ. ಈ ಜ್ವರ
ಕೆಮ್ಮು ನೆಗಡೆ ನೋಡೋ ಡಾಕ್ಟರು. 8ನೇ ಮನೆಯಲ್ಲಿ ಕುಜ ಇದ್ದು ಬಲಿಷ್ಠನಾಗಿದ್ದರೆ ಒಳ್ಳೆ ಸರ್ಜನ್ ಆಗ್ತಾರೆ, ಆಪರೇಷನ್ ಮಾಡ್ತಕ್ಕಂತಹ ಸರ್ಜನ್ಗಳು ಆಗ್ತಾರೆ ಕುಜ ಅಲ್ಲಿ 8ನೇ ಮನೆ ಇದ್ದಾಗ. ಸೊ 12ನೇ ಮನೆ ಅಂದರೆ ಸ್ವಲ್ಪ ಆಸ್ಪತ್ರೆನೂ ಬರುತ್ತೆ, ರೋಗ ರುಜಿನಿಗಳು, ಆಸ್ಪತ್ರೆ, ಲಾಸಸ್, ಖರ್ಚುಗಳು ತೋರಿಸ್ತಾ ಹೋಗುತ್ತೆ, ನಾವೆಷ್ಟು ಖರ್ಚು ಮಾಡ್ತಿದ್ದೀವಿ ಅನ್ನೋದು ತೋರಿಸ್ತಾ ಹೋಗುತ್ತೆ. ಮತ್ತಾಮೇಲೆ ಜೈಲಿಗೆ ಸಂಬಂಧಪಡ್ತಕ್ಕಂತಹ ವಿಚಾರ, ಜೈಲು, ಕಾನೂನು ವಿಚಾರ 12ನೇ ಮನೆ ತೋರಿಸ್ತಾ ಹೋಗುತ್ತೆ. ಮತ್ತಾಮೇಲೆ ಸ್ಟಿಲ್ ನಾವು ಹೇಗೆ ಮಲ್ಕೊತಾ ಇದ್ದೀವಿ, ನಿದ್ದೆ ಬರ್ತಾ ಇದೆಯಾ, ನಮ್ಮ ಕನಸುಗಳು ಯಾವ ಥರ ಇರುತ್ತೆ, ಇದೆಲ್ಲನೂ ಕೂಡ 12ನೇ ಮನೆ ತೋರಿಸುತ್ತೆ. ಅಂತಹ 12ನೇ ಮನೆಯಲ್ಲಿ ಶನಿ ಯಾವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಂದು ಕೂತ್ಕೊಂಡ್ರೋ ಅಲ್ಲಿಂದ ಯಾವ ಥರ ಇತ್ತು ಅಂದರೆ, ನಿಮಗೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಶಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ 12ನೇ ಮನೆಗೆ ಬಂದಾಗ ನೋಡಿ, ಜಾಬಲ್ಲಿ ತುಂಬಾ ಸ್ಟ್ರೆಸ್ನ ಫೇಸ್ ಮಾಡ್ತಾ ಬರ್ತಾ ಇದ್ದೀರಾ. ಜಾಬ್ ವಿಷಯದಲ್ಲಿ ಅದು ಲಾಸಸ್ ಆಗಿರ್ಬೋದು, ಅಥವಾ ಅದು ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು. ಸುಮ್ಮನೆ ಕೆಲವರು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ನಾನು ವಿಡಿಯೋ ಮಾಡಿದಾಗ ಕೆಲವರು ಜಸ್ಟ್ ಭವಿಷ್ಯ ಮಾತ್ರ ಹೇಳಿ ರಾಮಾಯಣ ಮಾಡಬೇಡಿ, ರಾಮಾಯಣ ಹೇಳಿಬಿಡಿ. ಇದು ರಾಮಾಯಣ ಅಲ್ಲ, ಇದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಲಕ್ಷಾನುಗಟ್ಟಲೆ ಇರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಎಲ್ಲರಿಗೂ ಒಂದೇ ಫಲಿತಾಂಶಗಳು ಇರೋದಿಲ್ಲ. ಸೊ ನಾನು ನಿಮಗೆ ತಿಳಿ ಹೇಳ್ತಾ ಇದ್ದೇನೆ, ಈ ಥರ ಇದ್ದಾಗ ಈ ಥರ ಬರುತ್ತೆ, ನಾವು ಅದನ್ನು ಅನುಭವಿಸ್ಲೇಬೇಕು. ಅದು ದುಃಖನ ಶುಭನೋ. ಈಗ ನಾನು ಸಿಂಹರಾಶಿ, ಮಗ ನಕ್ಷತ್ರ, ನನಗೆ ಅಷ್ಟಮ ಶನಿ ನಡೀತಾ ಇದೆ, ಜನ್ಮರಾಶಿಯಲ್ಲಿ ಕೇತು ಇದ್ದಾರೆ. ಸೊ ನಾನು ಮತ್ತೆ ದುಃಖದಲ್ಲೇ ಇದ್ದೇನೆ. ಹಾಗಂತ ಹೇಳ್ಬಿಟ್ಟು ನಾನು ನೆಗೆಟಿವ್ ಆಗಿ ಇದು ಮಾಡಿದ್ರೆ, ಬಟ್ ಅಷ್ಟಕರ್ಗ ಬಿಂದುಗಳು ನನಗೆ 4 ಕೊಟ್ಟಿದ್ದಾರೆ ಶನಿ. ಅದೇ 2, 1 ಕೊಟ್ಟಿದ್ದ ಪಕ್ಷದಲ್ಲಿ ನಾನು ತುಂಬ ಈ ವಿಡಿಯೋ ಮಾಡೋದಕ್ಕೂ ನನಗೆ ಅಲ್ಲಿ ಅವಕಾಶ ಕೊಡ್ತಾ ಇರಲಿಲ್ಲ ಅವರು. ಸ್ಟಿಲ್ ಕಷ್ಟ ಇದೆ. ಮತ್ತು ಅಷ್ಟಕರ್ಗ ಬಿಂದುಗಳು ಜಾಸ್ತಿ ಇರೋದ್ರಿಂದ ಎಲ್ಲೋ ಸ್ವಲ್ಪ ನನಗೆ ದಾರಿ ತೋರಿಸ್ತಾ ಇದ್ದಾರೆ. ನಾನೇ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಬೇರೆಯವ್ರದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ತಪ್ಪಾಗಿ ತಿಳ್ಕೊಬೇಡಿ, ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. 12ನೇ ಮನೆ ಬಂದಾಗ ಜಾಬಲ್ಲಿ ನಿಮಗೆ ಸ್ಟ್ರೆಸ್ ಸ್ಟಾರ್ಟ್ ಆಯಿತು. ವಿದ್ಯಾರ್ಥಿಗಳಿಗೆ ಅಂದ್ಕೊಂಡಿರೋ ಸೀಟ್ಗಳು ಸಿಗದೇ ಇರತಕ್ಕಂಥದ್ದು, ಆಮೇಲೆ ವಿದ್ಯಾರ್ಥಿಗಳು ಓದಿನತ್ತ ಗಮನ ಕೊಡದೇ ಇರತಕ್ಕಂಥದ್ದು, ಅನಾವಶ್ಯಕ ಪ್ರಯಾಣಗಳು, ಅನಾವಶ್ಯಕ ಚಿಂತನೆಗಳು, ಅನಾವಶ್ಯಕ ನಿದ್ರಾ ಭಂಗಗಳು, ಸುಮ್ಮನೆ ರಾತ್ರಿ ಕೂತ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡೋದು, ಎಲ್ಲೋ ಇರೋದು, ಈ ಥರ ಫಲಿತಾಂಶಗಳನ್ನು ಮಾರ್ಚಿಂದ ನೀವು ಅನುಭವಿಸ್ತಾ ಬರ್ತಾ ಇದ್ದಾರೆ. ಮೇಯ್ನ್ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಿರ್ತೀರ. ಎಲ್ಲಾದರೂ ಟ್ರಾನ್ಸ್ಫರ್ ಆಗೋದು, ಅಥವಾ ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋದು. ಕೆಲಸ ಚೆನ್ನಾಗಿರುತ್ತೆ, ಏನೋ ಒಂದು ಮನಸ್ತಾಪ ಬಂದುಬಿಡುತ್ತೆ. ಅಲ್ಲಿ ತನಕ ನಿಮಗೆ ಒಳ್ಳೆ ಹೆಸರು ಬಂದಿರುತ್ತೆ. 12ನೇ ಮನೆಗೆ ಶನಿ ಬಂದ ತಕ್ಷಣ ಅಷ್ಟಕರ್ಗ ಬಿಂದುಗಳೇನಾದ್ರು 0, 1 ಏನಾದ್ರು ಕೊಟ್ಟಿರ್ತಾರೆ ನೋಡಿ, ಅಂಥವ್ರಿಗೆ ಎಂಥ ಒಳ್ಳೆ ನೇಮ್ ಬಂದಿದ್ರು ಕೂಡ ಕೆಲಸದಿಂದ ನೀವು ಹೊರಗಡೆ ಬಂದುಬಿಡ್ತೀರಾ, ಯಾವುದೋ ಬೇರೆ ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ತುಂಬ ಶ್ರಮ ಪಡ್ತೀರಾ, ಸಂಬಳ ಕಡಿಮೆ, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ನಿದ್ರಾ ಭಂಗ ಎದುರಾಗ್ತಕ್ಕಂಥದ್ದು, ಚಿಕ್ಕ ಆರೋಗ್ಯ ಸಮಸ್ಯೆಗಳು, ಮೊಣಕಾಲಿನ ನೋವು, ಸುಸ್ತಂತ ಅನಿಸೋದು, ಆಮೇಲೆ ಮೂಡಿಯಾಗಿರ್ತಕ್ಕಂಥದ್ದು, ಈ ಥರ. ಆಮೇಲೆ ಜಾಬಲ್ಲಿ ಪ್ರೋಗ್ರೆಸ್ ಇರೋದಿಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆಗಳು, ಕುಟುಂಬದಲ್ಲಿ ಚಿಕ್ಕ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಯಾವ ವಿಷಯದಲ್ಲಿ? ಆರ್ಥಿಕ ವಿಚಾರದಲ್ಲಿ. ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ಹೇಳಿದ್ನಲ್ಲ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಆದರೆ ವಕ್ರಿ ಆದ ಮೇಲೆ ಈ ವಕ್ರಿ ಶನಿ ಏನು ಜುಲೈ 13ನೇ ತಾರೀಕಿನಿಂದ ನವೆಂಬರ್ 28ನೇ ತಾರೀಕಿನ ತನಕ ಈ ಪೀರಿಯಡ್ ಇರುತ್ತೋ, ಇಲ್ಲಿ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೊತೀರಾ. ಯಾವುದಾದ್ರೂ ಜಾಬ್ ಚೇಂಜ್ ಆಗೋದಕ್ಕೆ, ಹೊಸ ಜಾಬ್ ಸಿಗೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆಮೇಲೆ ಆದಾಯದಲ್ಲೂ ಕೂಡ ನಿಮಗೆ ಆದಾಯ ಬಂದ್ರೂ ಕೂಡ 20 ರೂಪಾಯಿ ಖರ್ಚಾಗೋ ಟೈಮಲ್ಲಿ, ಮಾರ್ಚಿಂದ ಜುಲೈವರೆಗೂ 20 ರೂಪಾಯಿ ಖರ್ಚಾಗ್ತಾ ಇತ್ತು. ಜುಲೈಯಿಂದ ನವಂಬರು ಆದಾಯ ಇದ್ದರೂ ಕೂಡ 100 ರೂಪಾಯಿ ಖರ್ಚಾಗುತ್ತೆ. ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ರಾಂಗ್ ಡಿಸಿಷನ್ ತೊಗೊತೀರಾ. ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಗಿ ತೊಂದರೆಗಳನ್ನು ಅನುಭವಿಸ್ತೀರಾ. ಡೈಲಿ ರೊಟೀನ್ ಲೈಫಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬರ್ತಾ ಇದ್ದೀರೋ, ಸಡನ್ ಚೇಂಜಸ್ ಆಗಿಬಿಡುತ್ತೆ. ರಾತ್ರಿ 10 ಗಂಟೆ ಮಲಗೋರು ಮಧ್ಯರಾತ್ರಿ 1 ಗಂಟೆಗೆ ಮಲ್ಕೊಳೋದು, ಬೆಳಗ್ಗೆ 6 ಗಂಟೆಗೆ ಎದ್ದೇಳೋರು 8 ಗಂಟೆಗೆ ಎದ್ದೇಳೋದು. ಪೂಜೆ ಮಾಡೋನು ಕೂಡ ದಿನನಿತ್ಯ ಪೂಜೆ ಮಾಡ್ತಾ ಇದ್ನಪ್ಪ, ಇತ್ತೀಚೆಗೆ ಪೂಜೆನೇ ಮಾಡ್ತಾ ಇಲ್ಲ, ನನಗೆ ಯಾಕೋ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ, ನನಗೆ ದೀಪ ಹಚ್ಚಲಿಕ್ಕೂ ನನಗೆ ಮನಸ್ಸಿಲ್ಲ. ಈ ಥರ ಎಲ್ಲ ನೀವು ಫೇಸ್ ಮಾಡ್ತಾ ಇರ್ತೀರ. ಇನ್ನು ಮುಂದಕ್ಕೆ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಬ್ ಚೇಂಜ್ ಮಾಡ್ತೀರಾ. ಈಗ ಸದ್ಯಕ್ಕೆ ಜಾಬ್ ಏನಾದರೂ ಚೇಂಜ್ ಮಾಡೋದು, ಸಿಗೋದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆದರೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬರಬೇಕಾಗಿರೋ ಅಮೌಂಟ್ ಏನಾದರೂ ಇದ್ದರೆ ಬರುತ್ತೆ, ಬಟ್ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿದ್ರಾಹೀನತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ಥರ ಸಿಚುಯೇಷನ್ನು. ಸೊ ತುಂಬ ಜಾಗೃತಿ ಆಗಿರಿ. ಜುಲೈ 13ನೇ ತಾರೀಕಿನಿಂದ ನವೆಂಬರ್ 28ನೇ ತಾರೀಕಿನ ತನಕ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ. ನಿದ್ರಾ ಭಂಗಗಳು,
ಅನಾವಶ್ಯಕ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಷಾರಾಗಿ ಡ್ರೈವಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ಹೋಗಿ. ರಾತ್ರಿ ಹೊತ್ತು ಪ್ರಯಾಣಗಳನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮ್ಮ ಪರ್ಸುಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಜಾಗ್ರತೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ. ನೈಟ್ ಜರ್ನೀಸ್ನ ಈ ಶನಿ 12ನೇ ಮನೆಗೆ ಬಂದಾಗ ರಾತ್ರಿ ವೇಳೆ ಪ್ರಯಾಣಗಳನ್ನು ತಪ್ಪಿಸಿ. ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ, ಇವಾಗ ಊಟ ಮಾಡಿ. ಸೊ ಇದೇ ನಾನು ಹೇಳ್ತಕ್ಕಂಥದ್ದು. ಈ ವಕ್ರಿ ಶನಿಯಲ್ಲಿ ನಿಮ್ಗೆ ಒಂದು ಏನು ಪಾಸಿಟಿವ್ ಚೇಂಜಸ್ ಅಂದರೆ ಜಾಬ್ ಏನಾದರೂ ಚೇಂಜ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಬಟ್ ಸ್ಟಿಲ್ ವಕ್ರಗತಿ ಮುಗಿದ ಮೇಲೆ ಮತ್ತೆ ಜಾಬಲ್ಲಿ ಟೆನ್ಷನ್ಸೇ ಇರುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಅಷ್ಟಕರ್ಗ ಬಿಂದುಗಳು. ಸೊ ಈ ಥರ ಸಿಚುಯೇಷನ್ ಮೇಷರಾಶಿಯವರು ಅನುಭವಿಸ್ಬೇಕಾಗುತ್ತೆ. ಈ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊತ ಬನ್ನಿ. ಬೆಳಗ್ಗೆ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು 11 ಪ್ರದಕ್ಷಿಣೆ ಮಾಡಿ ಓಂ ನಮಃ ಶಿವ ಹೇಳ್ಕೊತ ಬನ್ನಿ. ವೃದ್ಧಾಶ್ರಮಕ್ಕೆ ಅಕ್ಕಿಯನ್ನು ಕೊಡೋದು, ಮೆಡಿಸಿನ್ ಕೊಡೋದು, ಏನಾದರೂ ಅವ್ರಿಗೆ ಡೋಲಾ 650 100 ಮಾತ್ರ ತೆಗೆದುಕೊಟ್ಬಿಟ್ಟು ಬನ್ನಿ. ಬೆಡ್ಶೀಟ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ನೋಡಿ, ನಾವೇನೇ ದಾನ ಮಾಡ್ತಿದ್ದೀವಿ ಅಂದರೆ ಅದು ಅವ್ರು ಯೂಸ್ ಮಾಡ್ಕೊಳೋ ಥರ ಇರಬೇಕು. ಬೇಕಾಬಿಟ್ಟು ಏನೋ ದಾನ ಮಾಡಿಬಿಟ್ಟು ನಾನು ದಾನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಅಲ್ಲಿ ಯೂಸ್ ಆಗಬೇಕು. ಶನಿ ಅಂದರೆ ಮೊದಲೇ ಕರ್ಮಕಾರಕ. ನಾವು ಈ 30 ವರ್ಷಕ್ಕೊಂದ್ಸಲ 7.5 ಶನಿ ಬರುತ್ತೆ. ಈ 30 ವರ್ಷದಲ್ಲಿ ನಾವು ಏನೇನು ತಪ್ಪುಗಳು ಮಾಡ್ತೀವೋ ಅದೆಲ್ಲ ಹೊರಗಡೆ ಹೇಳ್ತಾರೆ ಅವ್ರು ಬಂದು. ನೀನು ಈ ಥರ ತಪ್ಪು ಮಾಡಿದ್ಯಾ, ಬಾ ಕರ್ಮ ಅನುಭವಿಸ್ ಬಾ ಅಂತ ಹೇಳ್ತಾರೆ. ಅದು ನಾನಾದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಆಮೇಲೆ ಈ ಸಮಯದಲ್ಲಿ ಏನಾದರೂ ಸರ್ಜರಿ ಆಗೋದಕ್ಕೆ ಅವಕಾಶ ಇರುತ್ತೆ. ಸ್ಟಮಕ್ ರಿಲೇಟೆಡು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡೋದಕ್ಕೆ, ಆಪರೇಷನ್ಸ್, ಚಿಕ್ಕ ಆಪರೇಷನ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು ಮತ್ತು ಮೇಲೆ ಯಾರ್ದಾದ್ರು ಗ್ರಹ ಇದೆಯಾ ನೋಡ್ಕೋಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ವೃದ್ಧಾಶ್ರಮಕ್ಕೆ ಏನಾದರೂ ಮೆಡಿಸಿನ್ನ ಕೊಡಿ, ಅಕ್ಕಿನ ಕೊಡಿ. ಆಮೇಲೆ ಈ ಸಮಯದಲ್ಲಿ ಗಾಡ್ರೇಜ್ ಬೀರ್ವ, ಕಬ್ಬಿಣದ ಒಂದು ಬೀರ್ವ ಅಂತ ಬರುತ್ತೆ, ಲಾಕರ್ಸ್, ನಾವು ಬಟ್ಟೆ ಇಟ್ಕೊತೀವಲ್ವ, ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೋ, ವೃದ್ಧಾಶ್ರಮಕ್ಕೋ, ಶಾಲೆಗಳಿಗೋ ನೀವು ಶನಿವಾರದ ದಿನ ಗೋಚಾರದಲ್ಲಿರ್ತಕ್ಕಂತಹ 7.5 ಶನಿಯ ಇಂಪ್ಯಾಕ್ಟ್ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಕೊಡಿ. ಈ ಸಮಯದಲ್ಲಿ ನೀಲಿ ಬಟ್ಟೆ ಹಾಕ್ಕೊಳೋದು ಅವನ್ನೆಲ್ಲ ಮಾಡಬೇಡಿ. ನೀಲಮಣಿ ಉಂಗುರ ಹಾಕ್ಕೊಳೋದು ಎಲ್ಲ ಮಾಡಬೇಡಿ ದಯವಿಟ್ಟು. ಅವೆಲ್ಲ ವೇಸ್ಟು, ಮತ್ತು ಖರ್ಚುಗಳು ಜಾಸ್ತಿ, ಮತ್ತು ಅದರಿಂದ ಫಲ ಸಿಗೋದಿಲ್ಲ, ನೆಗೆಟಿವ್ ಇಂಪ್ಯಾಕ್ಟ್ ಸಿಗ್ತಾ ಹೋಗುತ್ತೆ ಅಷ್ಟೇ. ದುಡ್ಡು ಕೊಟ್ಟು ತಲೆ ಮೇಲೆ ಇನ್ನೂ ಸ್ವಲ್ಪ ನಾವು ಏನೋ ತಂದ್ಕೊಂಡಂಗೆ ಆಗುತ್ತೆ. ಕಾಲಭೈರವೇಶ್ವರನ ಬಿಡಬೇಡಿ. ಗಾಯತ್ರಿ ಮಂತ್ರ ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಚಿಕ್ಕ ಮಂತ್ರ ಬೆಳಗ್ಗೆ ಎದ್ದ ತಕ್ಷಣ 108 ಸಲ. ಆದರೆ ನಿಮಗೆ ಪೂಜೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಅಷ್ಟಕವರ್ಗ ಬಿಂದುಗಳು ಚೆನ್ನಾಗಿದ್ದು, ಒಂದು ವೇಳೆ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾಡ್ಕೊಳೋದಕ್ಕೆ ಸ್ವಲ್ಪ ಮನಸ್ಸು ಬರ್ತಾ ಇರುತ್ತೆ. ಸ್ವಲ್ಪ ಆ ಥರ ಇದ್ದವರು ಸ್ವಲ್ಪ ಪ್ರಯತ್ನ ಪಡಿ, ಎಲ್ಲರೂ ಕೂಡ ಪ್ರಯತ್ನ ಪಡಿ. ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯಕ್ಕೆ ಮುನ್ನನೇ ಹೇಳಬೇಕು ಈ ಸಮಯದಲ್ಲಿ ನೀವು, ಆವಾಗಲೇ ಶನಿಕಾಟ ಕಡಿಮೆ ಆಗುತ್ತೆ. ಈ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ, ಕುಂಬಳಕಾಯಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರೋ ಬೀಜೆಲ್ಲ ತೆಗೆದುಬಿಟ್ಟು ಎಳ್ಳೆಣ್ಣೆ ಹಾಕಿ ಶನಿವಾರ ಕುಂಬಳಕಾಯಿ ದೀಪನ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹಚ್ಚಿ. ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪ ಹಚ್ಚೋ ದಿನವೇ ಒಂದು ಸ್ವಲ್ಪ ನೀವು ಎಳ್ಳುಬತ್ತಿ ನೋಡಿರ್ತೀರ, ಕೆಂಪು ವಸ್ತ್ರ ತೊಗೊಂಡ್ಬಿಟ್ಟು 8 ಕರಿಮೆಣಸು ಹಾಕ್ಬಿಟ್ಟು ಕಟ್ಬಿಟ್ಟು ಬತ್ತಿ ಮಾಡ್ದಂಗೆ ಮಾಡಿ ಅದನ್ನು ಕೂಡ ಹಚ್ಬಿಟ್ಟು ಬನ್ನಿ ಶನಿವಾರ. ನಾನು ಹೇಳಿರ್ತಕ್ಕಂಥ ಡೊನೇಷನ್ನ ನೀವು ಕೊಡ್ತಾ ಬನ್ನಿ. ವೃದ್ಧಾಶ್ರಮಕ್ಕೆ ಬೆಡ್ಶೀಟ್ ಕೊಡಿ. ಬೆಡ್ಶೀಟ್ ಅಂತ ಹೇಳಿದ ತಕ್ಷಣ ನೀವು ಕೊಡಬೇಕಾದ್ರೆ ಮತ್ತೆ ಇಂತಹ ಪರಿಸ್ಥಿತಿ ಇವ್ರಿಗೆ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟು ಕೊಡಿ. ಮತ್ತಾಮೇಲೆ ಮೆಡಿಸಿನ್ನ ಕೊಡಿ, ಔಷಧಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಗಾಡ್ರೇಜ್ ಬೀರೋವನ್ನು ಡೊನೇಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.